ಮಾನವನ ಸರ್ವಾಂಗೀಣ ಅಭಿವೃದ್ಧಿಗಾಗಿ, ಆದರ್ಶ ಸಹಬಾಳ್ವೆ ಹೊಂದಿದ ಸಮಾಜ ಸ್ಥಾಪನೆಗಾಗಿ, ಸತ್ಯಶೋಧಕನಾಗಿ, ಸಮಾಜ ಸುಧಾರಕನಾಗಿ, ಸ್ವರಾಜ್ಯ ಸುಖಿ ರಾಜ್ಯ ಕಲ್ಪನೆಯ ಮೂಲ ಪುರುಷನಾಗಿ, ಹರಿಜನೋದ್ಧಾರಕ್ಕಾಗಿ ತುಂಡು ಬಟ್ಟೆಯ ಫಕೀರ ಎನಿಸಿಕೊಂಡು ವಿಶ್ವದ ಇತಿಹಾಸದಲ್ಲಿ ಮಿಂಚಿ ಮರೆಯಾದ ಧೀಮಂತ ಮಾನವತಾವಾದಿ ಮಹಾತ್ಮ ಗಾಂಧೀಜಿ. 1869 ಅಕ್ಟೋಬರ್ 2ರಂದು ಸೌರಾಷ್ಟ್ರದ ಪೂರ್ವ ಬಂದರಿನಲ್ಲಿ ಜನಿಸಿರ್ತಕ್ಕಂತಹ ಮಹಾತ್ಮ ಗಾಂಧೀಜಿಯವರು ಚಿಕ್ಕಂದಿನಲ್ಲಿಯೇ ಸತ್ಯ, ನಿಷ್ಠೆ, ಸೇವಾಭಾವಗಳನ್ನು ಮೈಗೂಡಿಸಿಕೊಂಡು ಬೆಳೆದಿರ್ತಕ್ಕಂಥವ್ರು. ಆ ಸತ್ಯಪ್ರಿಯತೆ ಮುಂದೆ ಅವರನ್ನು ಮಹಾತ್ಮರ ಪದವಿಗೆ ಏರಿಸ್ತು ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಅವ್ರು ಚಿಕ್ಕಂದಿನಲ್ಲಿಯೇ ಇರ್ತಕ್ಕಂಥ ಸಂದರ್ಭದೊಳಗಡೆ ಶ್ರವಣಕುಮಾರನ ಪಿತೃಭಕ್ತಿ ಹಾಗೂ ರಾಜ ಸತ್ಯ ಹರಿಶ್ಚಂದ್ರ ನಾಟಕಗಳಿಂದ ಭಾಳಷ್ಟು ಪ್ರಭಾವಿತರಾಗಿದ್ದರು. ಸತ್ಯ ಹರಿಶ್ಚಂದ್ರ ನಾಟಕ ಗಾಂಧೀಜಿಯವರ ಮೇಲೆ ಎಷ್ಟು ಪರಿಣಾಮವನ್ನು ಬೀರಿತ್ತು ಅಂತಂದ್ರೆ, ಅವರ ಕೊನೆಯ ಉಸಿರಿರುವವರೆಗೂ ಕೂಡ ಏನು ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಅಸತ್ಯವನ್ನು ಎಂದಿಗೂ ಕೂಡ ನುಡಿಯಲಿಲ್ಲ. ಗಾಂಧೀಜಿಯವರು ಕಾನೂನು ಪದವಿಯನ್ನು ಪೂರೈಸಿದ ನಂತರದೊಳಗಡೆ ಮುಂಬೈನಲ್ಲಿ ವಕೀಲ ವೃತ್ತಿಯೊಳಗಡೆ ತೊಡಗಿರ್ತಾರೆ. ಮುಂದೆ ಒಂದು ನ್ಯಾಯ ಪ್ರಕರಣ ವಕಾಲತ್ತನ್ನು ವಹಿಸಿ ದಕ್ಷಿಣ ಆಫ್ರಿಕೆಗೆ ಹೋಗ್ತಾರೆ. ದಕ್ಷಿಣ ಆಫ್ರಿಕೆಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸವರ್ಣೀಯರು, ಬಿಳಿಯರು, ಕರಿ ಜನಾಂಗದವರ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ರು ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ ಗಾಂಧೀಜಿಯವರಿಗೆ ದೊರೆಯುತ್ತೆ. ಒಂದ್ಸಲ ರೈಲು ಪ್ರಯಾಣದೊಳಗಡೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರ ಹತ್ರ ಫಸ್ಟ್ ಕ್ಲಾಸ್ ಟಿಕೆಟ್ ಇದ್ರೂ ಸಹಿತ ಇವರ ಕಪ್ಪು ವರ್ಣೀಯರು ಅಂತ ಹೇಳಿ ಇವರ ಗಂಟು ಮೂಟೆ ಸಮೇತ ಏನು ಮಾಡ್ತಾರ ಅಂತಂದ್ರೆ ಗಾಂಧೀಜಿಯವರನ್ನು ಕೆಳಗಡೆ ನೂಗ್ತಾರೆ. ಬಹುಶಃ ಈ ಘಟನೆನ ಏನಾಯಿತು ಅಂತಂದ್ರೆ ಗಾಂಧೀಜಿಯವರ ಹೋರಾಟಕ್ಕೆ ಒಂದು ಸ್ಫೂರ್ತಿಯನ್ನು ನೀಡಿತು. ಆವಾಗಲೇ ಗಾಂಧೀಜಿಯವರು ಸತ್ಯಾಗ್ರಹ ಅಂತಕ್ಕಂಥ ಒಂದು ಹೊಸ ಪದವನ್ನು ಏನು ಮಾಡಿದರು ಅಂದ್ರೆ ರೂಪಿಸಿದರು. ವರ್ಣಭೇದ ನೀತಿಯ ವಿರುದ್ಧವಾಗಿ ತಮ್ಮ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. ಹೀಗೆ ದಕ್ಷಿಣ ಆಫ್ರಿಕೆ ಗಾಂಧೀಜಿಯವರ ಒಂದು ನಾಯಕತ್ವದ ಕಮ್ಮಟ ಅಂತ ಅನ್ನಿಸ್ತು. ಸೊ ದಕ್ಷಿಣ ಆಫ್ರಿಕೆಯೊಳಗಡೆ ಇರ್ತಕ್ಕಂಥ ಸಂದರ್ಭದೊಳಗಡೆ ಭಾಳಷ್ಟು ಅನುಭವಗಳು ಏನು ಅಂತಂದರೆ ಗಾಂಧೀಜಿಯವರಿಗೆ ಆಗ್ತವೆ. ದಕ್ಷಿಣ ಆಫ್ರಿಕೆಯಿಂದ ಭಾರತಕ್ಕೆ ಮರಳಿದ ನಂತರದೊಳಗಡೆ ಇಲ್ಲಿ ಬಾಲ್ ಗಂಗಾಧರ್ ತಿಲಕ್ ಅವರ ಸ್ವತಂತ್ರ ಹೋರಾಟದ ನಾಯಕತ್ವ ಕೊನೆಯ ಘಟ್ಟದೊಳಗಡೆ ಇತ್ತು. ಅಂದರೆ ಬಾಲ್ ಗಂಗಾಧರ್ ಅವರು ತೀರ್ಕೊಂಡ ನಂತರದೊಳಗಡೆ ಸ್ವತಂತ್ರ ಹೋರಾಟದ ಸಂಪೂರ್ಣವಾಗಿರ್ತಕ್ಕಂಥ ನೊಗದ ಭಾರ ಗಾಂಧೀಜಿಯವರ ಮೇಲೆ ಬಿತ್ತು. ಸ್ವದೇಶಿ ಚಳವಳಿ, ತಕಲಿ ನೂಲಿನ ಆಂದೋಲನ, ಭಾರತ ಬಿಟ್ಟು ತೊಲಗಿ, ಉಪ್ಪಿನ ಸತ್ಯಾಗ್ರಹ, ಹೀಗೆ ಅನೇಕ ಸತ್ಯಾಗ್ರಹಗಳನ್ನು ಗಾಂಧೀಜಿಯವರು ರೂಪಿಸಿದರು. ಸೊ ಈ ಎಲ್ಲ ಸತ್ಯಾಗ್ರಹಗಳ ಸಮುದಾಯ ಫಲವಾಗಿ ಕೊನೆಗೆ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಚಳವಳಿ ಕೂಡ ಬ್ರಿಟಿಷರನ್ನು ಏನು ಮಾಡ್ತು ಅಂತಂದ್ರೆ ನಡಗಿಸ್ಬಿಡ್ತು. ಈ ಎಲ್ಲ ಹೋರಾಟಗಳ ಫಲವಾಗಿ 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಮುಂದೆ 1948 ಜನವರಿ 30ರಂದು ನಾಥೋರಾಮ್ ವಿನಾಯಕ್ ಗೋಡ್ಸೆ ಅಂತಕ್ಕಂಥ ಯುವಕನ ಗುಂಡಿಗೆ ಗಾಂಧೀಜಿಯವರು ಬಲಿಯಾದರು. ಸ್ವತಂತ್ರ ಭಾರತದ ಸ್ವತಂತ್ರ ಸಂಗ್ರಾಮದ ಇತಿಹಾಸದೊಳಗಡೆ ಈ ಗಾಂಧೀಜಿಯವರ ಒಂದು ಮರಣ ಏನು ಅಂತಂದ್ರೆ ಒಂದು ಕಪ್ಪು ಪುಟವಾಗಿ ಬರೀತು. ಯಾವ ಅಧಿಕಾರ ಲಾಲಸೆಯೂ ಇಲ್ಲದೆ ಅಂತ ಭಾರತಕ್ಕೋಸ್ಕರ, ಭಾರತದೊಳಗಡೆ ಇರತಕ್ಕಂಥ ಜನರಿಗೋಸ್ಕರ ಹೋರಾಡಿರ್ತಕ್ಕಂಥ ಗಾಂಧೀಜಿಯವರು ಸ್ವತಂತ್ರ ಸಂಗ್ರಾಮ ಅಂತಕ್ಕಂಥ ಯಜ್ಞದಲ್ಲಿ ತಮ್ಮನ್ನೇ ತಾವು ಏನು ಮಾಡಿದರು ಅಂತಂದ್ರೆ ಅರ್ಪಿಸ್ಕೊಂಡ್ರು. ಅಂಥ ಮಹಾತ್ಮರ ಜಯಂತಿಗೆ ನನ್ನದೊಂದು ಶುಭಾಶಯವನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.